ಹಾವೇರಿ ರೋಮಿಯೋ ಜೂಲಿಯಟ್ಗೆ ಪೋಷಕರೇ ವಿಲನ್ ಆಗಿದ್ದಾರೆ. ಅಪಘಾತದಲ್ಲಿ ಕಾಲುಗಳ ಸ್ವಾಧೀನ ಕಳೆದುಕೊಂಡರೂ ಕೂಡ ಯುವತಿ ಮಾತ್ರ ಆತನನ್ನ ಬಿಟ್ಟಿಲ್ಲ. ಪ್ರೀತಿಸಿದ ಅನ್ಯ ಜಾತಿಯ ಯುವಕನನ್ನೇ ಯುವತಿ ಮದುವೆ ಆಗಿದ್ದಾರೆ. ಈಗ ಈ ಜೋಡಿಗೆ ಪೋಷಕರೇ ವಿಲನ್. ಪ್ರಿಯಕರ ಮಂಜುನಾಥನ ಜೊತೆ ರಿಜಿಸ್ಟರ್ ಮ್ಯಾರೇಜ್ ಆಗಿದ್ದ ಭಾವನಾ. ಆದರೆ ಈ ಸುಂದರ ಪ್ರೇಮ್ ಕಹಾನಿಗೆ ಪೋಷಕರ ಒಪ್ಪಿಗೆ ಇಲ್ಲ. ಪೋಷಕರೇ ವಿಲನ್ ಆಗಿದ್ದಾರೆ. ಹುಡುಗ ಬೇರೆ ಜಾತಿ ಅನ್ನೋ ಕಾರಣಕ್ಕೇನೆ ಪೋಷಕರು ವಿರೋಧ ಮಾಡ್ತಾ ಇರೋದು. ಮಗಳಿಗೆ ಮಾನಸಿಕ ಅಸ್ವಸ್ಥತೆ ಇದೆ ಅಂತ ಪಟ್ಟ ಕಟ್ಟಿ ಭಾವನಾ ಪೋಷಕರು ಆಕೆಯನ್ನ ದೂರ ಇಟ್ಟಿದ್ದಾರೆ. ಮಾನಸಿಕ ಅಸ್ವಸ್ಥತೆ, ಮಗಳನ್ನ ಪುಸಲಾಯಿಸಿ ಆತ ಕರೆದೊಯ್ದು ಮದುವೆ ಆಗಿದ್ದಾನೆ ಅಂತಲೂ ಕೂಡ ದೂರು ಕೊಟ್ಟಿದ್ದಾರೆ. ಬಲವಂತವಾಗಿ ಮದುವೆ ಆಗಿದ್ದಾರೆ ಅಂತ ಪೋಷಕರು ಕಂಪ್ಲೇಂಟ್ ನೀಡಿದ್ದಾರೆ. ಇದೊಂದು ಇಂಟ್ರೆಸ್ಟಿಂಗ್ ಆದಂತ ಲವ್ ಸ್ಟೋರಿ. ಈ ಲವ್ ಸ್ಟೋರಿಗೆ ಪೋಷಕರೇ ಈಗ ವಿಲನ್ ಆಗಿದ್ದಾರೆ. ನಾನಿವತ್ತು ಹಾವೇರಿ ನಗರದಲ್ಲಿ ಒಂದು ಜೋಡಿನ ನಿಮ್ಗೆ ತೋರಿಸ್ತಾ ಇದೀನಿ. ಮಂಜುನಾಥ್ ಮತ್ತೆ ಭಾವನಾ ಅನ್ನುವಂಥವ್ರು ಏನ್ ಸಮಸ್ಯೆಗಳನ್ನ ಅನುಭವಿಸ್ತಾ ಇದ್ದಾರೆ, ಪೋಷಕರು ಯಾಕೆ ವಿಲನ್ ಆಗಿದ್ದಾರೆ ಅನ್ನೋದನ್ನ ಸ್ವತಃ ಅವರೇ ಹೇಳ್ತಾ ಹೋಗ್ತಾರೆ. ಮಂಜುನಾಥ್, ಈಗ ಯಾವಾಗ ನೀವು ಎಷ್ಟು ದಿವಸದಿಂದ ಪ್ರೀತಿಸ್ತಿದ್ರಿ? ಈಗ ಭಾವನಾ ಅವ್ರ ಕಡೆಯಿಂದ ಏನ್, ಅವ್ರ ಪೋಷಕರ ಕಡೆಯಿಂದ ಏನ್ ಸಮಸ್ಯೆ ಆಗಿದೆ? ಯಾವಾಗ ಮದುವೆ ಆದ್ರಿ? ಒಂದ್ 2 ವರ್ಷ ಆಯ್ತ್ರಿ ನಾವು ಪ್ರೀತಿ ಮಾಡಕಂತ. ಅವ್ರ ಮನೇಲಿ ನನಗೂ ಗೊತ್ತಾಗಿರ್ಲಿಲ್ಲ. ಅವಳು ನಮ್ಮ ಊರಿಗೆ ಏನ್ ಬಂದಲ್ಲ ಅವಾಗ್ಲೇ ಅವ್ರ ಮನೇಲಿ ಗೊತ್ತಾಗಿರೋದು. 2 ವರ್ಷದಿಂದನೂ ಡೌಟ್ ಬರಲಿಲ್ಲ. ನಾವು ನೋಡ್ಕೊಂತ ಇದ್ವಿ. ಮಾಡ್ಲಿಕ್ಕೆ ಅವ್ರ ಮೇಲೆ ಪ್ರಯತ್ನ ಮಾಡಿದಾರೆ. ಅವಳಿಗೆ ಗೊತ್ತಿರ್ಲಿಲ್ಲ ಅದು. ಇವಳೇನು ಅಕ್ಕರ ಮನೆಗೆ ಹೋಗ್ತೀನಿ ಅಂತ ವಾಶ್ರೂಮ್ ಹೋದಾಗ ಅವ್ರು ಮಾತಾಡೋದೆಲ್ಲ ಕೇಳಿಸ್ಕೊಂಡಿದ್ದಾಳೆ ಅಂತ. ಆಮೇಲೆ ನೀವು ಆಕ್ಸಿಡೆಂಟ್ ಆಗಿ ಹುಷಾರ ಆಗೋ ಟೈಮಲ್ಲೂ ಕೂಡ ಬಂದ್ ನೋಡಿದ್ರಿ ನಿಮ್ಗೆ? ಹಾ, ಬಂದ್ ನೋಡಿದಾಳೆ. ಬದುಕಿದ್ರೆ ನಿಮ್ ಜೊತೆ ಬದುಕ್ರಿ ಅಂತ ಹೇಳಿದ್ರು. ಹಂಗೆಲ್ಲ ಹೇಳಿದ್ಲು. ನಾನ್ ಹೇಳ್ದೆ, ನಮ್ಮ ಅಮ್ಮನೂ ಹೇಳಿತ್ತೆ ಆಯ್ತು, ಹಂಗೆಲ್ಲ ಮಾಡ್ಬಾರ್ದಮ್ಮ, ಹೋಗು ಮನೆಗೆ ಹೋಗು ಅಂತ ಎಲ್ಲ ಹೇಳಿದ್ರು. ಇಲ್ಲ ನಿಜನ ಸಾಯ್ತೀನಿ, ವಿಷ ಎಲ್ಲ ತಗೊಂಡ್ಬಂದಿದ್ಲು. ವಿಷ ತಗೊಂಡ್ ಕುಡಿತೀನಿ ನೋಡು ಇಲ್ಲ ಅಂದ್ರು. 5 ಗಂಟೆ ಮೇಲೆ ನಾನು ತಾಳಿ ಕಟ್ಟಿದ. 5 ಗಂಟೆ ತಾಳಿ ಕಟ್ಟಿದ್ಮೇಲೆ 8:30 3 ಗಂಟೆ ಅವ್ರ ಮನೆ ಡೈರೆಕ್ಟ್ ಬಂದಿದ್ದಾರೆ. ಹೆಂಗಂದ್ರೆ ನಂಗೆ ಗೊತ್ತಿಲ್ಲ. ಅದು ಡೈರೆಕ್ಟ್ ಮನೆಗೆ ಬಂದು ನನ್ನ ಮಗಳಿಲ್ಲ ಅಂತ ಕೇಳಿದಾಗ ನಮ್ಮ ಅಮ್ಮ ಕರ್ಕೊಂಡು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.